ಇವ್ರು ಹಿಂದುತ್ವ ಅಥವಾ ರಾಮ ಮಂದಿರ ಅಯೋಧ್ಯ ಅನ್ನೋ ಹೆಸರಿಟ್ಕೊಂಡು ಇವರು ರಾಜಕೀಯವನ್ನು ಮಾಡ್ತಕ್ಕಂಥದ್ದಾದರೆ ನಾವು ಖಂಡಿತ ಒಪ್ಪಲ್ಲ. ನಮ್ಮ ಪಕ್ಷನೂ ಒಪ್ಪಲ್ಲ, ನಮ್ಮ ಜನರು ಕೂಡ ಒಪ್ಪಲ್ಲ. ಯಾಕೆ ಅಂದರೆ ಸಾಕಷ್ಟು ಜನರಿಗೆ ಏನಾಗಿದೆ ಅಂತಂದರೆ ಇವ್ರು ಮಾಡ್ತಿರ್ತಕ್ಕಂಥದ್ದು ಕಿಡಿಗೇಡಿತನ. ಇವ್ರದ್ದೆಲ್ಲವೂ ಏನಾಗಿದೆ ಅಂತಂದರೆ ವೋಟಿಂಗೋಸ್ಕರ ಈ ಹಿಂದುತ್ವವನ್ನು ಬಳಸ್ಕೊಳ್ತಾ ಇದ್ದಾರೆ, ವೋಟಿಂಗೋಸ್ಕರ ಅಯೋಧ್ಯೆ ಶ್ರೀರಾಮನನ್ನು ಬಳಸ್ಕೊಳ್ತಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾನೊಬ್ಳು ಹೇಳ್ಬೇಕಾಗಿರೋಂಥದ್ದೇನಲ್ಲ, ಇಡೀ ರಾಷ್ಟ್ರನೇ ಹೇಳ್ತಾ ಇದೆ. BJP ಅಂದರೆ RSS ಸಿದ್ಧಾಂತ. RSS ಸಿದ್ಧಾಂತ ಇವ್ರದ್ದೇನು? ಬರೀ ಕೊಲೆ ಮಾಡೋದು, ಅವಮಾನ ಮಾಡೋದು, ಒಂದು ಹೆಣ್ಮಗಳಿಗೆ ಅವಹೇಳನಕಾರಿ ಮಾತುಗಳನ್ನಾಡೋದು. ನಮ್ಮ ಸೋನಿಯಾ ಮೇಡಮ್ ಏನು ಮಾಡಿದ್ದಾರೆ? ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇವ್ರಿಗೇನು ಯೋಗ್ಯತೆ ಇದೆ, ಅರ್ಹತೆ ಇದೆ? ಒಂದು ಹೆಣ್ಮಗಳಿಗೆ ನಾವು ಹಿಂದುತ್ವ ಆದರೂ ಕೂಡ, ಯಾವ ಹಿಂದುತ್ವ ಆಗಲಿ, ಯಾವ ಧರ್ಮ ಆಗಲಿ, ಒಂದು ಹೆಣ್ಮಗಳನ್ನಾಗಲಿ, ಒಬ್ಬ ವ್ಯಕ್ತಿನಾಗಲಿ ಕೇವಲವಾಗಿ ಮಾತಾಡಿ ಅಂತ ಯಾವ ಹಿಂದುತ್ವ ಯಾವ ಧರ್ಮನೂ ಹೇಳಲ್ಲ. ಆದರೆ ಇವರ ಹಿಂದುತ್ವ ಧರ್ಮ ಮಾತ್ರ BJPಯ ಇವರು ಹಿಂದುತ್ವ ಧರ್ಮ ಮಾತ್ರ ಎಲ್ಲನೂ ಕೂಡ ಕೆಟ್ಟದಾಗಿ ನೋಡುತ್ತೆ. ಯಾಕೆ? ಹಾಗಾದರೆ ಸಿದ್ಧಾಂತಗಳು ಎಲ್ಲ ಸತ್ತೋಗಿದೆಯಾ? ಜನಸಾಮಾನ್ಯರಿಗೆ ಆ ಒಂದು ಅರಿವೇ ಇಲ್ವಾ? ಹಾಗಾದರೆ ಇವ್ರು ಮಾಡೋದೆಲ್ಲ ಇವ್ರದೇ ಓಕೆನಾ? ಏನೇ ಮಾಡಿದ್ರೂ ಕೂಡ ಫುಲ್ಫಿಲ್ ಆಗಿರಬೇಕು, ಅದು ಕಂಪ್ಲೀಟ್ ಆಗಿರಬೇಕು. ಏನೋ ಸಣ್ಣ ಪುಟ್ಟ ವೇರಿಯೇಷನ್ಸ್ ಆದರೆ ಅದನ್ನು ಕೊನೆ ಎಂಡಲ್ಲಿ ಒಂದು ಪೇಂಟಿಂಗೋ ಅಥವಾ ಏನೋ ಒಂದು ಇದ್ದಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋವಂಥದ್ದು ಇರುತ್ತೆ. ಆದರೆ ಇದು ದೇವಸ್ಥಾನ, ಇದು ನಮ್ಮ ಅಯೋಧ್ಯೆ ರಾಮನನ್ನು ನಾವು ಪೂಜಿಸುವಂಥ ದೇವಸ್ಥಾನ ಅಂದಾಗ ಅದಕ್ಕೆ ನಾವು ಒಂದು ಪೂಜೆ ಪುರಸ್ಕಾರ ಅಂತ ಮಾಡಿದ್ಮೇಲೆ ನಾವು ಒಂದು ಸಂಪ್ರದಾಯದಂತೆ ಮಾಡಿರ್ತೀವಿ. ಅದಕ್ಕೆ ಹೋಮ ನಿಯಮಗಳು ಪ್ರತಿಯೊಂದು ಕೂಡ ನಾವು ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಅದರ ಪದ್ಧತಿ ಪ್ರಕಾರ ನಾವು ಸಲ್ಲಿಸಿರ್ತೀವಿ. ಪಂಡಿತರಾಗಿರ್ಬೋದು, ಪೂಜಾರಿಗಳಾಗಿರ್ಬೋದು, ಎಲ್ಲ ಒಂದು ರೀತಿಯಾದ ನಾವು ಒಂದು ಪೂಜೆ ಸಲ್ಲಿಸ್ತೀವಿ. ಪೂಜೆ ಸಲ್ಲಿಸಿದ ಮೇಲೆ, ದೇವರನ್ನು ಆಹ್ವಾನ ಮಾಡಿದ್ಮೇಲೆ ನಾವು ಮತ್ತೆ ಒಬ್ಬ ಕಾರ್ಮಿಕ ಆಗಿರ್ಬೋದು ಅಥವಾ ಅಲ್ಲಿ ಓಡಾಡ್ತಕ್ಕಂಥ ಏನೋ ಒಂದು ಕೆಲಸ ಮಾಡಲಿಕ್ಕೆ ಅಂತೇಳಿ ಮತ್ತೆ ಕೆತ್ತನೆ ಆಗಿರ್ಬೋದು ಅಥವಾ ಮತ್ತೊಂದು ಆದಾಗ ಏನಾಗುತ್ತೆ ಅಂದರೆ ವಿಘ್ನ ಆಗದೆ ಇರುತ್ತಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.